ಚೀಟ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಮೀಸಲಾತಿ ಹೇಳ್ತೀನಿ ಕೇಳಿ. ಆ ಮೀಸಲಾತಿನಲ್ಲಿ ಎಸ್ ಟಿ ಅಂತ ಮೀಸಲಾತಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗೆ ಒಂದು ಎಸ್ ಟಿಯನ್ನು ಕೊಡಲೇಬೇಕು ಕಡ್ಡಾಯ. ಒಂದು ಗ್ರಾಮ ಪಂಚಾಯತಿಗೆ ಒಂದು ಎಸ್ ಟಿಯನ್ನು ನಿಗದಿ ಮಾಡಿ ಚುನಾವಣಾ ಆಯೋಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಲ್ ಮುಖಾಂತರ ಇಲ್ಲಿಗೆ ಅಧಿಸೂಚನೆಯನ್ನು ಕೊಟ್ಟಿದೆ. ಜನಸಂಖ್ಯೆ ಇಲ್ಲದೇ ಇದ್ರೂ ಆ ಜನಸಂಖ್ಯೆ ಆ ಎಸ್ ಟಿ ಸಮುದಾಯ ಜನರಲ್ನಲ್ಲೂ ಅವರೇ ನಿಂತು ಗೆಲ್ಲಬೇಕು ಅನ್ನೋ ಕಾನೂನನ್ನು ಮಾಡಿದೆ. ಅದರಿಂದ ಆ ಜನಸಂಖ್ಯೆ ಇರಲಿ ಬಿಡಲಿ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಕ್ಷೇತ್ರದಲ್ಲಿ 3-4 ಕ್ಷೇತ್ರದಿಂದ ಬರೀ ಎಸ್ ಸಿ ಲೇಡಿನೇ ಬರುತ್ತೆ. ಅದು 2015ರಲ್ಲಾಗಿರ್ತಕ್ಕಂಥ ಅಧಿಸೂಚನೆ, ಇವತ್ತಾಗಿರೋದಲ್ಲ. ಅದು ಅಧಿಸೂಚನೆ. ಈಗ ತಾಲೂಕು ಗ್ರಾಮ ಪಂಚಾಯತಿ ಯೂನಿಟ್, ಒಂದು ಗ್ರಾಮ ಪಂಚಾಯತಿ ಇಷ್ಟು ಮೀಸಲಾತಿ ಅಂತ ಬರ್ತವೆ. ಇಷ್ಟು 50% ಆಫ್ ದಿ ಮೆಂಬರ್ಶಿಪ್ ಜನರಲ್ ಹೊಟ್ಟೋಗುತ್ತೆ. 20 ಇರುತ್ತೆ ಒಂದು ಪಂಚಾಯತಿಗೆ ಸ್ಥಾನ. 10 ಮೀಸಲಾತಿ ಜನರಲ್ ಹೊಟ್ಟೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 10ರಲ್ಲಿ ಎಸ್ ಸಿಗೆ ಇಷ್ಟು ಪರ್ಸೆಂಟು, ಪಿ ಸಿ ಎಮ್ ಎಗೆ ಇಷ್ಟು ಪರ್ಸೆಂಟು, ಪಿ ಸಿ ಎಮ್ ಬಿಗೆ ಇಷ್ಟು ಪರ್ಸೆಂಟು, ಎಸ್ ಟಿಗೊಂದು ಕಡ್ಡಾಯ. ಅದರಲ್ಲಿ ಎಸ್ ಟಿಗೊಂದು. ಇನ್ನು 9ನ್ನ ಇವು 3 ಜನಾಂಗಕ್ಕೆ ಹಂಚ್ತಾರೆ. ಅದರೊಳಗೆ ಗ್ರಾಮ ಪಂಚಾಯತಿ ಆ್ಯಸ್ ಎ ಯೂನಿಟ್ ಮಾಡಿ ಹಂಚಿಕೊಡ್ತಾರೆ. ಆವಾಗ 1-2 ಸೀಟ್ಗಳು ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದನ್ನು ಇವರು ಮಾಡಿರೋ ಜಿಲ್ಲಾಧಿಕಾರಿಗಳು ಮಾಡಿರೋವಂಥ ತಪ್ಪಲ್ಲ. ಚುನಾವಣಾ ಇದರಿಂದ ಮಾರ್ಗಸೂಚಿಗೆ ಅನುಸಾರವಾಗಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಾಜ್ಯ ಸರ್ಕಾರದಲ್ಲಿ ಯಾರು ಸರ್ಕಾರ ಇರುತ್ತೋ ಯಾರು ಪ್ರಶ್ನೆ ಇಲ್ಲ, ಅವ್ರು ಯಾರು ಮಾತನ್ನು ಕೇಳೋದಿಲ್ಲ, ಅವ್ರು ಮಾಡಿರ್ತಕ್ಕಂಥದ್ದು. ಅದನ್ನು ಜಿಲ್ಲಾಧಿಕಾರಿಗಳ ಮೇಲೆ ನಾವು ದೋಷಣೆ ಮಾಡೋದಲ್ಲ. ಜಿಲ್ಲಾಧಿಕಾರಿಗಳು ಮಾರ್ಗಸೂಚಿಯ ಪ್ರಕಾರ ಏನು ಅವರಿಗೆ ಸೂಚನೆ ಕೊಟ್ಟಿರ್ತಾರೆ ಆ ಸೂಚನೆ ಪ್ರಕಾರ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋ ಸೂಚನೆ ಬಿಟ್ಟು ಏನಾದ್ರೂ ಮಾರ್ಗಸೂಚಿ ಬಿಟ್ಟು ಕಾನೂನನ್ನು ಬಿಟ್ಟು ಮಾಡಿದರೆ ಅವ್ರ ಮೇಲೆ ಶಿಸ್ತು ಕ್ರಮ ಆದೇಶ ಇದು ಹೋಗಲಿ, ತನಿಖೆಗೆ ಹೋಗಲಿ. ಅದನ್ನು ಇದು ಮಾಡಲ್ಲ. ಅದು ಇವ್ರು ಮಾಡೋದಲ್ಲ. ಅದು ಅಲ್ಲಿಂದಲೇ ನಿಗದಿಯಾಗಿ ಬರುವಂಥದ್ದು. 2015ರಲ್ಲಿ ಬಂದಿರೋದು ಇದು ನಿಗದಿ. ಇವತ್ತಲ್ಲ, ಇವತ್ತಿನ ಸರ್ಕಾರನೂ ಮಾಡಿಲ್ಲ. 2015ರಲ್ಲಿ ನಾವು ತಿಳ್ಕೋಬೇಕು. ಅದನ್ನು ತಂದು ನೋಡಿ. ನೀವೆಲ್ಲ ಇವ್ರಿಗೊಂದೊಂದು ಕಾಪಿ ಕೊಡಿ ಮೇಡಮ್. ನೀವು ಕೊಡ್ರಿ, ಇವ್ರಿ ನೀವು ಸ್ಪಷ್ಟೀಕರಣ ಕೊಡ್ರಿ. ಯಾವುದು ಎಷ್ಟನೇ ಇಸ್ವಿನಲ್ಲಿ ಅದಾಗಿದೆ, ಯಾವಾಗಾಗಿದೆ, ಯಾವತ್ತಾಗಿರೋದು, ಅದನ್ನೆಲ್ಲ ಪ್ರತಿಯೊಂದು ಸ್ಪಷ್ಟೀಕರಣ ಕೊಡಿ. ಸ್ಪಷ್ಟೀಕರಣ ಕೊಟ್ಟಾಗ ಅವರಿಗೆ ಗೊತ್ತಾಗುತ್ತೆ. ಅವರು ಅದನ್ನು ಓದ್ಕೋತಾರೆ. ಅವರು ಹೌದು ಕಣ್ರಿ 15ರಲ್ಲಿ ಆಗಿರೋದಕ್ಕೆ ಇವತ್ತಿನ ಡಿ ಸಿ ಏನು ಮಾಡ್ತಾರೆ, ಓಲಿ ಡಿ ಸಿಗೆ ಒಂದೇ ಒಂದು ಇಂಚಿನ ತಿದ್ದಕ್ಕೆ ಅಧಿಕಾರ ಇದೆಯಾ? ಸಾಧ್ಯ ಇಲ್ಲ. ಜನರಲ್ ಕೊಡ್ಬೋದು. ಜನರಲ್ ಬೇಕಾದರೆ ಎಲ್ಲಿ ಬೇಕಾದ್ರೂ ಎಷ್ಟು ಸಾರಿ ಬೇಕಾದ್ರೂ ರಿಪೀಟ್ ಆಗ್ಬೋದು. ಮೀಸಲಾತಿ ಕಳೆದ ಚುನಾವಣೆಯಲ್ಲಿ ಬಂದದ್ದು ಈ ಚುನಾವಣೆಯಲ್ಲಿ ಇರಂಗಿಲ್ಲ. ಹೋಗಲೇಬೇಕು, ಇನ್ನೊಂದು ಸ್ಥಳಕ್ಕೆ ಹೋಗಲೇಬೇಕು. ಎಸ್ ಸಿ ಲೇಡಿನೇ ಬಂದಿದ್ರೆ ಜೆಂಟ್ಸ್ ಮಾಡೋಕ್ಕೆ ಬರಲ್ಲ. ಎಸ್ ಸಿ ಲೇಡಿನೇ ಇರಬೇಕು 15ರಿಂದ ಈಚೆಗೆ. ಇವು ಕಾನೂನು ಕಟ್ಲೆಗಳಿದ್ದಾವೆ. ಅವನ್ನ ಪಾಪ ಅದಕ್ಕೆ ನಾವು ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳನ್ನ ದೂರದಲ್ಲಿ ಅರ್ಥ ಇರಲ್ಲ. ಅದನ್ನು ನಾನು ನೋಡಿನೇ ನನ್ನ ಅನುಭವದ ಆಧಾರದ ಮೇಲೆ ನಾವು ನಮ್ಮ ಕ್ಷೇತ್ರಗಳಲ್ಲಿ ನೋಡ್ತೀವಿ. ನಮ್ಮ ಕ್ಷೇತ್ರದಲ್ಲೂ ಬರ್ತಾರೆ 3 ಸಾರಿಯಿಂದ ಅದೇ ಬಂದಿದೆ, ಇದೇ ಬಂದಿಲ್ಲ, ಜನರಲ್ನೇ ಆಗ್ತಾರೆ, ನಾವು ಎಸ್ಸೇರ್ ಹೆಂಗೆ ಗೆಲ್ಲೋದು ಅಂತ. ಆದರೆ ಎಸ್ ಸಿ ಬಂದಿರೋದು 2. ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಈ ಸಾರಿ ರಿಪೀಟ್ ಆಗಿದೆ, ಈ ಸಾರಿ ಬಂದಿದೆ. ಮತ್ತು ಇನ್ನೊಂದು ಸಾರಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಲೇಬೇಕದು, ಅಲ್ಲೇ ರಿಪೀಟ್ ಆಗಂಗಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅಲ್ಲಿಂದೇ ಕೊಡ್ತೀನಿ ನಾನು, ಅಲ್ಲೇ ಕೊಡಬೇಕು ಅಂತಂದ್ರೂ ಕೊಡೋಕ್ಕೆ ಬರಲ್ಲ. ಡಿ ಸಿ ಅವ್ರ ಕೈಲಲ್ಲ, ಈ ರಾಜ್ಯದ ಚುನಾವಣಾ ಆಯೋಗಕ್ಕೂ ಅಧಿಕಾರ ಇಲ್ಲ. ಒಂದು ಸಾರಿಗೆ ನೋಟಿಫಿಕೇಷನ್ ಆದಮೇಲೆ ಇದು ಕಾನೂನಿದೆ. ಅದನ್ನು ತಗೊಂಡು ತಪ್ಪಾಗಿದ್ದರೆ ತನಿಖೆಗೆ ಹಾಕಲಿ. ಅದಕ್ಕೆ ನಾವೇನು